ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅದೃಷ್ಟದ ಬಾಗಿಲು ತೆಗೆದಾಗ ದುರಾದೃಷ್ಟವು ಸ್ವಾಗತ ಮಾಡುತ್ತದೆ. ನಮ್ಮ ಜೀವನದಲ್ಲಿ ನಾವು ಕೆಲವೊಂದು ಘಟನೆಗಳನ್ನು ಎದುರಿಸುತ್ತೇವೆ. ಆ ಘಟನೆಗಳನ್ನು ಮರೆಯೋಕೆ ಜೀವನ ಪೂರ್ತಿ ಸಾಧ್ಯವಾಗುವುದಿಲ್ಲ. ಗೆಲುವು ಯಾವಾಗ ನಮಗೆ ಸಿಗುತ್ತೋ ಅಂತ ಅಂದುಕೊಂಡಿರುತ್ತೇವೋ, ಬ್ಯಾಡ್ ಲಕ್ ಎನ್ನುವುದು ಗೆಲುವಿನ ಹಿಂದೆ ಹೆಜ್ಜೆ ಹಾಕುತ್ತದೆ. ಇತ್ತೀಚೆಗೆ ನಡೆದ ಒಲಿಂಪಿಕ್ಸ್ ಪಂದ್ಯಾವಳಿಯಲ್ಲಿ ಭಾರತದ ಹೆಮ್ಮೆಯ ಆಟಗಾರ್ತಿ ವಿನೇಶ್ ಪೋಗಲ್ ಅವರು ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. ವಿನೇಶ್ ಪೋಗಲ್ ಅವರು ಭಾರತದ ಶ್ರೇಷ್ಠ ಕುಸ್ತಿಪಟು. ಚಿಕ್ಕಂದಿನಿಂದಲೇ ತಮ್ಮ ಕನಸುಗಳನ್ನು ಕುಸ್ತಿಗಾಗಿ ಮೀಸಲಿಟ್ಟವರು. ಕಳೆದ ವರ್ಷಗಳ ಹಿಂದೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿ ಬೀದಿ ಬೀದಿ ಹೋರಾಟ ನಡೆಸಿ ಅವಮಾನಗಳನ್ನು ಎದುರಿಸಿ ನಿಂತ ದಿಟ್ಟ ಮಹಿಳೆಯವರು. ಈ ದಿಟ್ಟ ಮಹಿಳೆ ಒಲಿಂಪಿಕ್ಸ್ನ ಸೆಮಿಫೈನಲ್ ವಿಭಾಗದಲ್ಲಿ 4 ಬಾರಿ ಚಾಂಪಿಯನ್ ಆದ ಯುವಿ ಸುಸುಕಿ ಅವರನ್ನು ಸೋಲಿಸಿ ಭಾರತದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಫೈನಲ್ ತಲುಪಿದ ಮಹಿಳೆ ಎಂಬ ಖ್ಯಾತಿಗೆ ಒಳಗಾದರು. ಆದರೆ ಹಣೆಬರಹವೇ ಬೇರೆ ಇತ್ತು. ಫೈನಲ್ ಪಂದ್ಯ ನಡೆಯುವ ಮುಂಚೆ ಕೇವಲ 100 ಗ್ರಾಂ ತೂಕ ಹೆಚ್ಚಿದ್ದರಿಂದ ಕೊನೆಘಟ್ಟದಲ್ಲಿ ಡಿಸ್ಕ್ವಾಲಿಫೈ ಆಗಿ ಹೊರಹೋಗಬೇಕಾಗುತ್ತದೆ. ಇದರಿಂದ ವಿನೇಶ್ ಪೋಗಲ್ ಅವರಿಗೆ ಅಷ್ಟೇ ಅಲ್ಲದೆ ಇಡೀ ಭಾರತದ ಜನರಿಗೆ ನಿರಾಸೆ ಉಂಟಾಗಿತ್ತು. ಯಾವಾಗಲೂ ನಾವು ಗೆಲ್ಲುತ್ತೇವೆ ಎಂಬ ಆತ್ಮವಿಶ್ವಾಸದಿಂದ ಹೋರಾಡುತ್ತೇವೆ. ಕೊನೆ ಗಳಿಗೆಯವರೆಗೂ ಗೆಲುವಿಗಾಗಿ ಜಪಿಸುತ್ತೇವೆ. ಗೆಲುವು ಸಿಗಬೇಕಾದ ಸಮಯದಲ್ಲಿ ಬ್ಯಾಡ್ ಲಕ್ ನಮ್ಮ ಗೆಲುವನ್ನು, ನಮ್ಮ ಕನಸುಗಳನ್ನು ನುಂಗಿ ಹಾಕುತ್ತದೆ. ಎಲ್ಲವೂ ಸರಿ ಇದ್ದಾಗಲೇ ಎಲ್ಲವೂ ಹಾಳಾಗುತ್ತದೆ ಎಂಬ ಹಿರಿಯರ ಮಾತು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಜೀವನದಲ್ಲಿ ನಡೆದು ಹೋಗುತ್ತದೆ. ನಮ್ಮ ಜೀವನವು ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ ಸ್ವಲ್ಪ ಪ್ರಕಾಶಿಸಿ ನಂತರ ಒಡೆದು ಹೋಗುತ್ತದೆ. ಹಾಗೆಯೇ ಮನುಷ್ಯನ ಜೀವನದಲ್ಲಿಯೂ ಕೂಡ ತುಂಬ ತಿರುವುಗಳು ಬಂದು ಹೋಗುತ್ತವೆ. ಅದು ಕಷ್ಟವೇ ಆಗಿರಲಿ ಅಥವಾ ಸುಖವೇ ಆಗಿರಲಿ, ಅವನಿಗೆ ಗೊತ್ತಿಲ್ಲದ ಹಾಗೆ ಅನಿರೀಕ್ಷಿತವಾಗಿ ನಡೆದು ಹೋಗುತ್ತದೆ. ಅದಕ್ಕಾಗಿ ನಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾವು ಸಂತೋಷವಾಗಿಡಲು ಪ್ರಯತ್ನಿಸಬೇಕು. ಎಲ್ಲರ ಜೊತೆ ಸುಂದರವಾಗಿ ಕಾಲ ಕಳೆಯಬೇಕು. ನಮ್ಮ ಬದುಕಿನಲ್ಲಿ ಏನೇ ನಡೆದರೂ ಅದು ಒಳ್ಳೆಯದೇ ಆಗುತ್ತದೆ ಎಂದು ಯಾರು ನಂಬಿಕೆಯಿಂದ ಬದುಕುತ್ತಾರೋ ಅವರು ಎಲ್ಲವನ್ನ ಎದುರಿಸಲು ಸಿದ್ಧವಾಗಿರುತ್ತಾರೆ. ಸಮುದ್ರದಲ್ಲಿ ಈಜುವುದು ಮುಖ್ಯವಲ್ಲ, ಸಮುದ್ರವನ್ನು ಈಜಿ ದಡವನ್ನು ಸೇರುವುದು ಮುಖ್ಯವಾಗಿರುತ್ತದೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.